ನುಡಿದವು ಮಾದೇವನ ಗಿರಿಯಲಿ ಲಕ್ಷದೊಂದು ದೀಪ ಮಂಜಿನ ಮಳೆಯಂತೆ ಬೆಟ್ಟವ ಕವಿದೈತೆ ಸಾಮ್ರಾಣಿ ಧೂಪ ಉಗೇ ಮತ್ಮಲಯ ನುಡಿದಾವೋ ಮಾದೇವ ಬಿದಿರು ನುಡಿದಾವೋ ಚಿನ್ನದ ಗಟ್ಟಿಯ ಬೆಟ್ಟ ನುಡಿದಾವೋ ಮಾದಪ್ಪ ಬಿದಿರು ನುಡಿದಾವೋ 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 ಚಿನ್ನದ ಗಟ್ಟಿಯ ಮೇಲೆ ಚಿಗುರು ನುಡಿದಾವೋ ಚಿನ್ನದ ಗಟ್ಟಿಯ ಬೆಟ್ಟದ ಮೇಲೆ ಚಿಗುರು ನುಡಿದಾವೋ ತಟ್ಟಲು ಬಟ್ಟಲು ಓಡಿದವು ಪುಟ್ಟುಪಾದ ಗುಡುಗುಟ್ಟಿದವು ತಟ್ಟಲು ಬಟ್ಟಲು ಓಡಿದವು ಪುಟ್ಟುಪಾದ ಗುಡುಗುಟ್ಟಿದವು ಬೆಟ್ಟದ ಮಾದೇವ ಕುಣಿವಾಗ ಹುಟ್ಟುಗಲ್ಲು ಗುಡುಗುಟ್ಟಿದವು ತಟ್ಟಲು ಬಟ್ಟಲು ಓಡಿದವು ಪುಟ್ಟುಪಾದ ಗುಡುಗುಟ್ಟಿದವು ಬೆಟ್ಟದ ಮಾದೇವ ಕುಣಿವಾಗ ಹುಟ್ಟುಗಲ್ಲು ಗುಡುಗುಟ್ಟಿದವು ಕೊಡುಗಲ್ಲ ಗಿರಿಯಲ್ಲಿ ಕೊಡುಗಲ್ಲ ಗುಯಲ್ಲಿ ಮಡ್ಗವ್ರೆ ತಮ್ಮ ವ್ಯಾಘ್ರಾವ ಕೊಡುಗಲ್ಲ ಗುಯಲ್ಲಿ ಮಡ್ಗವ್ರೆ ತಮ್ಮ ವ್ಯಾಘ್ರಾವ ಬೆಟ್ಟ ನುಡಿದಾವೋ ಮಾದೇವ ಬಿದಿರು ನುಡಿದಾವೋ ಬೆಟ್ಟ ನುಡಿದಾವೋ ಮಾದೇವ ಬಿದಿರು ನುಡಿದಾವೋ ಬೆಟ್ಟದ ಮ್ಯಾಗಲ ಗಟ್ಟಿಯ ಮೇಲೆ ಚಿಗುರು ನುಡಿದಾವೋ ಬೆಟ್ಟದ ಮ್ಯಾಗಲ ಚಿನ್ನದ ಗಟ್ಟಿಯ ಚಿಗುರು ನುಡಿದಾವೋ ನಾನು ಆ್ಯಕ್ಚುಲಿ ನಿಮಗೆ ಚಪ್ಪಾಳೆ ಹೊಡಿಬೇಕು, ಯಾಕಂದರೆ ಅಲ್ಲಿಂದ ಲಿರಿಕ್ಸ್ ಹೇಳ್ಕೊಡಕ್ಕೆ ಟ್ರೈ ಮಾಡ್ತಾಯಿದ್ರು. ಸೊ ದಿಸ್ ಇಸ್ ಟ್ಯೂ ವಿಶ್ವ ಪಾಪ ಮಿಲಿಂದ ಒಂದು ಹೆಜ್ಜೆ ಸೆಮಿಫಿನಾಲೆ ಅಲ್ವಾ? ಇಲ್ಲಿವರೆಗೂ ಹೇಗೋ ಬಂದ್ರಿ, ಅಲ್ಲೆಲ್ಲ ಕೈಯಲ್ಲಿ ಕಾಲಲ್ಲೆಲ್ಲ ಬರ್ಕೊಬರ್ತಾಯಿದ್ರಲ್ಲ, ಆ ಥರನೂ ಬರ್ಕೊಂಡು ಬಂದಿಲ್ಲ ಇವತ್ತು? ಹಾಂ, ಏನಾಯಿತು? ಬ್ಲ್ಯಾಂಕ್ ಆಗೋಯ್ತು.
ಕಂಪ್ಲೀಟಾಗಿ ಬ್ಲ್ಯಾಂಕ್ ಆಗೋಯ್ತು. ಅರ್ಚನಾ ಮ್ಯಾಮ್. ಪಾಪ ಅವನೇ ಹೇಳ್ಬಿಟ್ಟ, ಇನ್ನು ನಾನೇನು ಹೇಳಲಿ, ಕಂಪ್ಲೀಟ್ ಬ್ಲ್ಯಾಂಕ್ ಆಗೋಯ್ತು ಅಂತ. ಇಲ್ಲ ಆ್ಯಕ್ಚುಲಿ ಮ್ಯಾನೇಜ್ ಮಾಡ್ತಾ ಇದ್ದ ಅವನು. ಮಧ್ಯೆ ಅವರು ಅವರು ಪಾಪ ಅಲ್ಲಿ ಬಿಟ್ಕೊಟ್ಟು ಏನೋ ನುಡಿಸಿ ಏನೋ ಮಾಡಿ ಅವನಿಗೆ ಗ್ಯಾಪ್ ಮಾಡಿಕೊಟ್ಟು ಅವರು ಮ್ಯಾನೇಜ್ ಮಾಡ್ತಾಯಿದ್ರು, ನಿಂಗೆ ಹೆಲ್ಪ್ ಮಾಡ್ತಾಯಿದ್ರು. ನೀನು ಪಲ್ಲವಿನೇ ಆ್ಯಕ್ಚುಲಿ ಪಾಪ ನಿನಗೆ ಬ್ಲ್ಯಾಂಕ್ ಆಯಿತು, ಅದನ್ನು ಗ್ಯಾಪ್ ತೊಗೊಂಡು ಅವನು ಕರೆಕ್ಟ್ ಮಾಡ್ಕೊಂಡ. ಚರಣನೂ ಆಲ್ಮೋಸ್ಟ್ ಹಾಡಿದ್ದಿ ನೀನು, ಪುನಃ ಮರ್ತೋದ. ಆಮೇಲೆ ಮರ್ತುಬಿಟ್ಟು. ಯಾಕೋ ಟೆನ್ಷನ್ ಮಾಡ್ಕೋತಾ ಇದೆಯಾ ತುಂಬ? ಇಲ್ಲ ಮ್ಯಾಮ್, ನಾನು ಸ್ಟೇಜ್ ಬಂದ ತಕ್ಷಣ ಬ್ಲ್ಯಾಂಕ್ ಆಯಿತು ಮ್ಯಾಮ್. ವಾಪಸ್ ಹೋಗಿ ಒಂದ್ಸಲ ಲಿರಿಕ್ಸ್ ನೋಡ್ಕೊಂಬಂದೆ ನಾನು. ಹೌದು ಆ್ಯಕ್ಚುಲಿ. ಅಲ್ಲ ಬಟ್ ಹಿಂಗಾದರೆ ಮೇಲಿಂದ ನೀನೇ ಗುಂಡಿ ತೋಡ್ಕೋತಾ ಇದೆಯಾ? ಗಾಯಕರಿಗೆ ಎಸ್ಪೆಷಲಿ ಕಾಂಪಿಟೇಷನ್ನಿಗೆ ಅಂತ ಬಂದಾಗ, ಸ್ಟೇಜ್ ಮೇಲೆ ಬಂದಾಗ ಬ್ಲ್ಯಾಂಕ್ ಆಗೋವಂಥದ್ದು ಒಂದು ಪರಿಸ್ಥಿತಿ ಬರುತ್ತಲ್ಲ, ಅದು ತುಂಬ ಅದು ಬ್ಯಾಕ್ ಡ್ರಾಪ್ ಅವ್ರಿಗೆ. ಬ್ಯಾಕ್ ಡ್ರಾಪ್ ಅಂತ ಇದೀನಿ, ನನಗೇನು ಬಂತು, ಡ್ರಾಬ್ಯಾಕ್ ಅವ್ರಿಗೆ. ನೋಡು ನೀನು ಲಿರಿಕ್ ತಪ್ಪಿ ಟೆನ್ಷನ್ ಮಾಡ್ಕೊಂಡು ನನಗೂ ಟೆನ್ಷನ್ ಕೊಟ್ಟು ನಾನು ಏನೇನೋ ಹೇಳ್ಬಿಟ್ಟೆ. ಸೊ ಬ್ಲ್ಯಾಂಕ್ ಆಗಕ್ಕೆ ಬಿಡಬೇಡ ಮೈಂಡನ್ನು. ಅದಕ್ಕೇನಾದರೂ ಅದನ್ನು ಯಾರೂ ಹೇಳ್ಕೊಡೋಕ್ಕಾಗಲ್ಲ. ಅದಕ್ಕೆ ನೀನೇನಾದರೂ ಟ್ರಿಕ್ ಕಲ್ತ್ಕೋಬೇಕು. ಈಗ ಫಾರ್ ಎಕ್ಸಾಂಪಲ್ ನಾವು ಕ್ವೆಶ್ಚನ್ನಿಗೆ ಆನ್ಸರು ಯಾವುದೋ ಒಂದು ನೆನಪಲ್ಲಿ ಬರ್ತಾ ಇಲ್ಲ ಅಂದರೆ ಎಕ್ಸಾಮ್ ಟೈಮಲ್ಲಿ ನಾನೇನು ಮಾಡ್ತಿದ್ದೆ ಅಂದರೆ ಅದನ್ನೆಲ್ಲ ಮಗ್ಗಿಗೆ ಎಲ್ಲ ರಾಗದಲ್ಲಿ ಕಂಪೋಸ್ ಮಾಡ್ಕೊಂಡು ಹಂಗೆ ನೆನ್ಪಿಟ್ಕೊಂಡ್ಬಿಡ್ತಾ ಇದ್ದೆ. ಆನ್ಸರ್ನೆಲ್ಲ ರಾಗದಲ್ಲಿ ಕಂಪೋಸ್ ಮಾಡಿ ಇಟ್ಕೊಂಡ್ಬಿಡೋದು. ಸಿಂಗರ್ಸ್ ಅಡ್ವಾಂಟೇಜ್ ಆ್ಯಕ್ಚುಲಿ. ಸೊ ಆ್ಯಕ್ಚುಲಿ ಅದು ಅಡ್ವಾಂಟೇಜು. ನಿನ್ಗೆ ಯಾಕೆ ಅದು ಡಿಸಡ್ವಾಂಟೇಜ್ ಮಾಡ್ಕೋತಾ ಇದೆಯಾ ನೀನು ಅಂತ ಗೊತ್ತಿಲ್ಲ ಮ್ಯಾಮ್. ಅಲ್ವಾ? ಐ ಆಮ್ ಸಾರಿ ಮ್ಯಾಮ್. ಆ್ಯಕ್ಚುಲಿ ಅಯ್ಯೋ ನನಗೆ ಸಾರಿ ಹೇಳ್ದಿ. ಆ್ಯಕ್ಚುಲಿ ನಿನಗೆ ತೊಂದರೆ ಮಾಡ್ಕೋತಾ ಇದೆಯಾ, ನನಗೆ ಯಾಕೆ ಸಾರಿ ಹೇಳ್ತಿದ್ಯಾ? ಆ್ಯಕ್ಚುಲಿ ಅವರು ಅವ್ರ ಬಾಯ್ನೇ ನೋಡ್ತಾ ಹಿಂಗೆ ನಿಂತ್ಕೊಂಡು ಪಾಪ ವಿಶ್ವನ್ನೇ ನೋಡಿದೆ, ಅದೇನು ಹೇಳ್ತಾ ಇದ್ದಾರೆ ಅವ್ರ ಲಿರಿಕ್ಸ್ ನನಗೆ ಅಂದರೆ ನನಗೆ ಆ್ಯಕ್ಚುಲಿ ತುಂಬ ಬೇಜಾರಾಗ್ತಾಯಿತ್ತು ಇವನ ಪರಿಸ್ಥಿತಿ ನೋಡಿ. ಅವನಿಗೆ ಏನು ಮಾಡಿದ್ರು ನೆನಪು ಬರ್ತಾ ಇಲ್ಲ, ಹೆಲ್ಪ್ಲೆಸ್ ಆಗಿ ನಿಂತ್ಕೊಂಡ್ಬಿಟ್ಟಿದ್ದಾನೆ. ಚಕ್ರವ್ಯೂಹದೊಳಗೆ ಅಭಿಮನ್ಯು ಹೋಗ್ಬಿಟ್ಟಿದ್ದಾನೆ, ಹೊರಗೆ ಬರೋಕ್ಕೆ ಗೊತ್ತಿಲ್ಲ. ಆ ಥರ ಆಗ್ಬಿಟ್ಟಿತ್ತು ಇವನ ಪರಿಸ್ಥಿತಿ. ಆ್ಯಕ್ಚುಲಿ ನನಗೆ ತುಂಬ ಬೇಜಾರಾಗ್ತಿತ್ತು ನಿನ್ನನ್ನು ನೋಡಿ. ಏನೋ ಟ್ರೈ ಮಾಡ್ತಿದ್ಯಾ ಬಟ್ ಆಗ್ತಾ ಇಲ್ಲ. ಬಟ್ ನೀನು ಮುಕ್ಕಾಲ್ವಾಸಿ ಹಾಡು ಹಾಡಿ 2ನೇ ಚರಣ ಸವಾಸ ಬೇಡ ಅಂದ್ಬಿಟ್ಬಿಟ್ಯಾ? ಈಗ ನೆನಪಿಗೆ ಬಂತಾ? ಇನ್ನೂ ಮ್ಯಾಮ್ ಅಂದರೆ ಫಸ್ಟ್ ಚರಣದಲ್ಲಿ ನಾನು ಕಂಪ್ಲೀಟ್ ಆಡಿದೆ ಮ್ಯಾಮ್, ಲಾಸ್ಟ್ ಲೈನ್ ಒಂದು ಬಿಟ್ಟು ಅಷ್ಟೇ. ಅದೇ ನೀನು ಫಸ್ಟ್ ಚರಣ ಎಲ್ಲ ಮ್ಯಾನೇಜ್ ಮಾಡಿದೆ ಗ್ಯಾಪ್ ತೊಗೊಂಡು. ನೋಡೋಣ, ಓಕೆನಾ? ಬಟ್ ಬೇರೆ ಎಲ್ಲ ಚೆನ್ನಾಗಿ ಹಾಡ್ದು. ಯಾವುದೋ ಒಂದೆರಡು ಚರಣದಲ್ಲಿ ಒಂದೆರಡು ಜಾಗ ಈ ಟೆನ್ಷನ್ನಿನ ಕಥೆಯಿಂದ ನಿನಗೆ ಹೈ ಪಿಚ್ ಹಾಡುವಾಗ ಸ್ವಲ್ಪ ಶಾರ್ಪ್ ಆಯಿತು. ಅದು ಬಿಟ್ಟರೆ ಇಡೀ ಹಾಡು ತುಂಬ ಅದ್ಭುತವಾಗಿ ಹಾಡ್ಕೊಂಡು ಬರ್ತಾ ಇದ್ದಿ. ಬೆಟ್ಟ ನುಡಿದಾವೋ ಮಾದಪ್ಪ ಬಿದಿರು ನುಡಿದಾವೋ, ಬೆಟ್ಟ ನುಡಿದಾವೋ ಮಾದಪ್ಪ ಬಿದಿರು ನುಡಿದಾವೋ, ಚಿನ್ನದ ಗಟ್ಟಿಯ ಮೇಲೆ ಚಿಗುರು ನುಡಿದಾವೋ, ಚಿನ್ನದ ಗಟ್ಟಿಯ ಬೆಟ್ಟದ ಮೇಲೆ ಚಿಗುರು ನುಡಿದಾವೋ. ಸೊ ಯಾವುದೇ ಒಂದು ವಸ್ತು ನಿನಗೆ ನಿನ್ನ ಮುನ್ನುಗ್ಗುವಿಕೆಗೆ ಅದು ಹಿನ್ನಡೆ ಆಗಬಾರ್ದು. ಯು ಹ್ಯಾವ್ ಟು ಟ್ರೈನ್ ಯೋರ್ ಬ್ರೈನ್, ಆಯಿತಾ? ಬ್ರೈನ್ ಹೇಳ್ದಂಗೆ ನೀನು ಕೇಳೋದಲ್ಲ, ನೀನು ಹೇಳ್ದಂಗೆ ಬ್ರೈನ್ ಕೇಳ್ಬೇಕು ತಾನೆ. ಅದಕ್ಕೇನಾದರೂ ಟ್ರಿಕ್ ಹುಡ್ಕೋ, ಓಕೆನಪ್ಪ? ಒಳ್ಳೆಯದಾಗಲಿ. ಥ್ಯಾಂಕ್ ಯು ಮ್ಯಾಮ್. ವೇಣುಗಲ್ ಸರ್. ಮಿಲಿಂದ್ ಸರ್, ಟ್ರೈಬಲ್ ಸಾಂಗ್ಸ್ ಆಡಲಿಕ್ಕೆ ಎಕ್ಸ್ಪರ್ಟು ನೀನು. ತುಂಬ ಚೆನ್ನಾಗಿ ಆಡ್ಕೊಂಬಂದೆ ಕಳೆದ ಸಂಚಿಕೆಗಳಲ್ಲಿ ಅಲ್ವಾ? ನೀನು ಬಂದರೆ ನಮಗೇನೋ ಒಂದು ಟ್ರೈಬಲ್ ಸಾಂಗ್ ಬರುತ್ತೆ ಇವತ್ತು. ಈ ಹಿಂದೆ ಸಂಚಿಕೆಯಲ್ಲೂ ಅದೇ ಆಡಿದೆ ಅಲ್ವಪ್ಪ? ಎಸ್. ಆದರೂ ಒಂದು ಸಾರಿ ಹಿಂಗೆ ಆಗ್ಬಿಡುತ್ತೆ. ಏನು ಮಾಡೋದು, ಒಂದು ರೀತಿ ನೆನಪಿನ ಶಕ್ತಿ ಅಥವಾ ಇನ್ನೇನೋ ಟೆನ್ಷನ್ ಇದ್ದಾಗ ಈ ರೀತಿ ಆಗಿಬಿಡುತ್ತೆ. ಬೆಟ್ಟ ನುಡಿದಾವೋ ಮಾದೇವ ಬಿದಿರು ನುಡಿದಾವೋ, ಚಿನ್ನದ ಗಟ್ಟಿಯ ಬೆಟ್ಟ ನುಡಿದಾವೋ ಮಾದಪ್ಪ ಬಿದಿರು ನುಡಿದಾವೋ, ಬೆಟ್ಟ ನುಡಿದಾವೋ ಮಾದಪ್ಪ ಬಿದಿರು ನುಡಿದಾವೋ. ಅದು ಯಾವಾಗೂ ಹಂಗೆ ಆಗೋದಿಲ್ಲ. ಬಟ್ ಆದರೂ
ಪ್ರಯತ್ನ ಪಟ್ಟಿದೀಯ ನೀನು. ಇನ್ನೇನು ಮೆಟ್ಲುಗಳು ತಲುಪಲಿಕ್ಕೆ ಫೈನಲ್ಸ್ಗೆ ಕೆಲವೇ ಮೆಟ್ಲುಗಳಿದ್ದಾವೆ, ಅದೇ ಸಮಸ್ಯೆ ಆಗಿರೋದು. ಎಲ್ಲ ಫೋಟೋ ಫಿನಿಶ್ ಅಂತಾರಲ್ಲ, ಆ ಸ್ಟೇಜಲ್ಲಿದೆ ಈಗ. ಆದ್ರೂ ನೀನು ಪ್ರಯತ್ನ ಮಾಡಿದೀಯಾ, ಅದ್ರ ಬಗ್ಗೆ ಏನು ಬೇಜಾರು ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ, ಒಂದೊಂದು ಸಾರಿ ಈಗ ಆಗುತ್ತೆ. ಬೆಟ್ಟದ ಮಾದೇವ ಕುಣಿವಾಗ ಹುಟ್ಟುಗಲ್ಲು ಗುಡು ಗುಟ್ಟಿದವು, ಕೊಡುಗಲ್ಲ ಗಿರಿಯಲ್ಲಿ. ಈ ವೇದಿಕೆಯಲ್ಲಿ ಒಂದೊಂದು ಸಾರಿ ಆ ಥರ, ಯಾಕಂದರೆ ಒಂದು ದೊಡ್ಡ ವೇದಿಕೆ ನೋಡಿ ಒಂದು ಸ್ವಲ್ಪ ಟೆನ್ಷನ್ ಇರುತ್ತೆ. ನಿನ್ನ ಪ್ರಯತ್ನಕ್ಕೆ ನಾನು ಮೆಚ್ಚುಗೆ ವ್ಯಕ್ತಪಡಿಸ್ತೇನೆ. ಧನ್ಯವಾದಗಳು ನಿಮಗೆ. ಈ ಸಂದರ್ಭದಲ್ಲಿ ನಾನೊಂದು ವಿಷಯ ಹೇಳಲೇಬೇಕು. ನಾವು ಯಾವ ಸ್ಟೇಜಲ್ಲಿ ಇದ್ದೀವಿ ಈಗ ಅಂತಂದರೆ, ನಿನ್ನ ಇದರಲ್ಲಿ ಯಾರು ಸಹಭಾಗಿಗಳಿರ್ತಾರಲ್ಲ ಅವ್ರುಗಳು ಕೂಡ ಅವ್ರಿಗೇ ಗೊತ್ತಿಲ್ಲದೆ ಬಹುಶಃ ಯಾರಾದರೂ ತಪ್ಪು ಮಾಡಲಪ್ಪ ನಾವು ಉಳಿಬೇಕು ಅಂತ ಅಂದ್ಕೊಳ್ಳುವಂತಹ ಒಂದು ಸಂದರ್ಭ. ಅಂಥದ್ರಲ್ಲಿ ವಿಶ್ವ ನಿನಗೆ ಹೇಳ್ಕೊಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ, ಅಲ್ಲಿ ಕೂತ್ಕೊಂಡು ಲಿರಿಕ್ಸ್ ನೆನಪು ಮಾಡ್ಕೊಡ್ತಾ ಇದ್ದಾರೆ, ಹೇಳ್ಕೊಡ್ತಾ ಇದ್ದಾರೆ ಅಂದರೆ ಎಷ್ಟು ಪ್ಯೂರ್ ಹಾರ್ಟೆಡ್ ಮನುಷ್ಯ ಇರಬಹುದು ಅಲ್ವಾ? ವಿಶ್ವ ಅದು ಕಲಾವಿದರಿಗೆ ಇರಬೇಕಾದಂಥ ಸೂಕ್ಷ್ಮ ಸಂವೇದನೆ. ವಿಶ್ವ, ದೇವ್ರು ನಿಮ್ಮಂಥವ್ರನ್ನ ಕಲೆಯ ಪ್ರಪಂಚಕ್ಕೆ ಕೊಡಬೇಕು. ಬಹುಶಃ ಜೀಜಿನೂ ಹೇಳ್ಕೊಡೋಕೆ ಟ್ರೈ ಮಾಡ್ತಿದ್ರು ಅಲ್ವಾ? ನೋಡಿ, ಇವ್ರಿಗೆಲ್ಲ ಚಪ್ಪಾಳೆ ಬರಬೇಕಲ್ವಾ? ಒಳ್ಳೆಯತನವನ್ನು ಯಾವಾಗಲೂ ನಾವು ಎತ್ತಿ ಹಿಡಿದು ಮಾತಾಡಬೇಕಾಗತ್ತೆ. ಯಾಕಂದರೆ ಇವಾಗ ಅದು ಅಪರೂಪ ನೋಡೋಕ್ಕೆ ಸಿಗ್ತಾ ಇಲ್ಲ ಒಳ್ಳೆತನ. ಎಲ್ಲಿ ನೋಡಿದ್ರು ಬರೀ ಕಪಟ, ಮೋಸ, ವಂಚನೆ ಇಂಥವರು ಇದ್ದಾರಲ್ಲ. ಅದಕ್ಕೆ ಏನೋ ಚೂರುಪಾರು ಒಳ್ಳೇದಾಗ್ತಾ ಇರೋದೇನೋ ಪ್ರಪಂಚದಲ್ಲಿ. ದೇವರು ನಿಮ್ಮನ್ನೆಲ್ಲ ಚೆನ್ನಾಗಿಟ್ಟಿರಲಿ, ಒಳ್ಳೆಯದಾಗಿ. ಆಕ್ಚುಲಿ ಲಿರಿಕ್ಸ್ ಮರ್ತೋಗಿದ ತಕ್ಷಣ ಎಲ್ಲರೂ ಕ್ಲಾಪು ಮಾಡೋಕೆ ಶುರು ಮಾಡಿದ್ರು. ಹೌದು, ಇದ್ರಲ್ಲಿ ಹುಮ್ಮಸ್ ಎಷ್ಟು ತುಂಬಲಿಕ್ಕೆ. ಸಪೋರ್ಟ್ ಮಾಡ್ತಾರೆ. ಹೌದು ಹೌದು, ಥ್ಯಾಂಕ್ ಯು. ಮುನಿರಾಜು ಸರ್, ಪಾಪ ಅವನಿಗೆ ನನಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಒಂದೊಂದು ಸರಿ ನನ್ನನ್ನೇ ಅವ್ನು ನೋಡ್ಕೊಂಡಂಗೆ ಅನಿಸ್ಬಿಡುತ್ತೆ ಅವನಲ್ಲಿ. ಯಾಕೆ ಗೊತ್ತಾ, ಇನ್ನೂ ನಿನಗೆ ಭಯ ಹೋಗಿಲ್ವಾ? ಅಲ್ಲ, ಈಗ ನಾವೆಲ್ಲ 3 ಜನ ಕುಳಿತಿದ್ದೀವಿ ಅಂದರೆ ಏನಾದರೂ ಭಯ ಇದೆಯಾ? ನನಗೆ ಅದು ಗೊತ್ತಾಗಬೇಕು. ನಾವು ನಿಮಗೆ ಅನ್ಕಂಫರ್ಟಬಲ್ ಫೀಲ್ ಏನಾದ್ರು ಕೊಡ್ತಾ ಇದ್ದೀವಾ? ಅಲ್ಲ ಹೇಳು, ನನಗೆ ಓಪನ್ ಆಗಿ ಹೇಳು, ಪರವಾಗಿಲ್ಲ. ಏನಾದರೂ ಆ ಥರದ್ದು ನಿನಗೆ ಆ ಥರ ಅನಿಸ್ತಾ ಇದೆಯಾ? ಇಲ್ವಾ? ನಾನು ಆ ಜಾಗದಲ್ಲಿ ನಿಂತಾಗ, ಆ ಥರದ್ದು ವೇದಿಕೆಗಳು ನಿಂತಾಗ ನಾನು ಅನುಭವಿಸಿದ್ದೀನಿ ಇದನ್ನು. ಉದಾಹರಣೆಗೆ ಹಂಸಲೇಖ ಸರ್ ಮುಂದೆ ಹೋಗಿ ನಿಂತ್ಕೊಂಡು ರೆಕಾರ್ಡಿಂಗ್ ಹೋಗ್ಬಿಟ್ರೆ, ನಾನು ಏನು ಕಲ್ತಿದ್ದೀನಿ, ಏನು ಬಿಟ್ಟಿದ್ದೀನಿ ಎಲ್ಲ ಝೀರೋ, ಏನೂ ಬರಲ್ಲ ಈಚೆಗೆ. ನಾನು ಏನು ಮಾಡ್ತೀನಿ ಗೊತ್ತಾ, ಸ್ವಲ್ಪ ಕಾಮಾಗಿರ್ತೀನಿ, ಒಂದು 10 ನಿಮಿಷ ಬೇರೆ ಟೈಮ್ ತೊಗೊಳ್ತೀನಿ. ಟೈಮ್ ತೊಗೊಂಡು, ಇಲ್ಲ, ಐ ಹ್ಯಾವ್ ಟು ಪ್ರೂವ್ ಮೈಸೆಲ್ಫ್. ಈಗ ನಾನು ಅವ್ರ ಮುಂದೆ ತೋರಿಸ್ಕೊಂಡ್ರೆ ನನ್ನ ಇದನ್ನು ಬಿಡಬಾರ್ದು ಅಂಥೇಳಿ ನನ್ನ ಮನಸ್ಸಿಗೆ ನಾನೇ ಒಂಚೂರು ಧೈರ್ಯ ತೊಗೊಳ್ತೀನಿ. ಅಲ್ಲಿ ಹಿಂದೆ ಸರ್ ಸ್ಟುಡಿಯೋಗೆ ಹೋದರೆ SPB ಸರ್ ಫೋಟೋ ಹಾಕಿದ್ದಾರೆ ಹಿಂದೆ, ನೋಡಿದ್ರಾ? ಹೋಗಿದ್ರೆ ಯಾವತ್ತಾದರೂ? ಅವ್ರನ್ನ ನೋಡ್ಬಿಟ್ಟು ಹಿಂದಕ್ಕೆ ಅವ್ರನ್ನ ಕೈ ಮುಕ್ಕೊಂಡು ಒಂಚೂರು ಧೈರ್ಯ ತಗೊಂಡು, ನಿಮ್ಮಂಥವ್ರನ್ನ ನೋಡಿ ಕಲಿಬೇಕಲ್ವ ನಾವು. ಎಸ್, ನಿಮ್ಮ ದಾರಿಗೆ ನಾವು ಬರಬೇಕು ಅಂದರೆ ನಾವು ಒಂಚೂರು ಧೈರ್ಯ ಬರಬೇಕು ಅಂತ ಹೇಳಿ ಕಾನ್ಸಂಟ್ರೇಟ್ ಮಾಡ್ತೀನಿ. ಕಾನ್ಸಂಟ್ರೇಟ್ ಮಾಡಿ ಒಂದು 90% ಒಂಚೂರು ಧೈರ್ಯ ಬರ್ತಾ ಇರುತ್ತೆ. ಆಮೇಲೆ ಹಾಡೋಕ್ಕೆ ಶುರು ಮಾಡ್ತೀನಿ. ಟೈಮ್ ಇರುತ್ತೆ. ಅಲ್ಲಿಂದ ನಿಧಾನ ಗ್ರ್ಯಾಜುವಲ್ ಆಗಿ ಅದನ್ನು ಅರ್ಥ ಮಾಡ್ಕೊಳ್ತಾ ಹೇಳ್ತಾ ಹೋದರು ಸರ್. ಆಗ ಮಾಡಬಾರ್ದು. ನಿನ್ನ ಕೆಲಸದಲ್ಲಿ ಗಮನ ಇರಬೇಕು, ನನ್ನ ಮೇಲಲ್ಲ ನಿನ್ನ ಗಮನ ಇರಬೇಕಾಗಿರೋದು ಅಂತ ಅವ್ರು ಹೇಳಿದ ಮಾತು ಗೊತ್ತಾಯ್ತಾ? ಈಗ ನಿನ್ನ ಕೆಲಸದ ಮೇಲೆ ಗಮನ ಇರಬೇಕು ಹೊರತು ನನ್ನ ಮೇಲೆಲ್ಲ ಗಮನ ಇರಬೇಕಾಗಿರೋದು. ನಿನಗೆ ಏನು ಕೊಟ್ಟಿದ್ದೀನೋ ಅದನ್ನು ಮಾಡು, ಆಮೇಲೆ ನನ್ನ ಕಡೆ ನೀನು ಗಮನ ಹರಿಸು ಅಂತ ಹೇಳಿದರು. ಆವತ್ತಿಂದ ನನ್ನನ್ನು ನಾನು ತಿದ್ಕೊಳ್ತಾ ಬಂದದ್ದು. ಇವಾಗ ಆ ಭಯ ಇರಬಾರ್ದು ಅಂತ ನಾನು ಹೇಳ್ತಾ ಇಲ್ಲ. ಆದರೆ ನಮ್ಮ ಕೆಲಸ ಏನಿದೆ ಅದ್ರ ಕಡೆ 100ಕ್ಕೆ 100ರಷ್ಟು ಶ್ರದ್ಧೆ ಇಟ್ಟು ಮಾಡಬೇಕು ಅಲ್ವಾ? ಹೌದಲ್ಲ? ಕರೆಕ್ಟಾಗಿ ನಾನು ಹೇಳಿದ್ದು ಅರ್ಥ ಆಯ್ತಾ? ನಾನು ಹೇಳಿದ್ದು ಅರ್ಥ ಆಯ್ತಾ? ಅದೊಂದು ಮೈಂಡಲ್ಲಿ ಇಟ್ಕೊ. ಇನ್ನು ಇವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿನೇನು. ಆದರೆ ಒಂದಂತೂ ನಿಮಗೆ ಹಾರೈಸ್ತೀನಿ ನಾನೇನೆಂದರೆ, ಈ ನಿಷ್ಕಲ್ಮಶ ಹೃದಯಗಳ ಮಧ್ಯೆ ಯಾವೊಂದು ತೊಟ್ಟು ವಿಷ ಬೀಳದೇ ಇರಲಿ, ಯಾವ ಕಣ್ಣುಗಳು ಬೀಳದೇ ಇರಲಿ, ಇದು ಹೀಗೆ ಇರಲಿ. ಯಾಕೆಂದರೆ ಒಂದು ಅಂಡೆಗೆ, ಒಂದು ಕೊಳಗಕ್ಕೆ ಒಂದು ತೊಟ್ಟು ವಿಷ ಸಾಕು ಇಡೀ ಹಾಲನ್ನು ಹಾಲ ಮಾಡಲಿಕ್ಕೆ ಅಲ್ವಾ? ಆದ್ದರಿಂದ ನಿಮ್ಮ ಈ
ಒಂದು ಏನು ನಡವಳಿಕೆ ಇದೆಯಲ್ಲ ಅದನ್ನು ಹಾಗೇ ಮುಂದುವರಿಸ್ಕೊಂಡೋಗಿ ದೇವ್ರು ಒಳ್ಳೇದು ಮಾಡಲಿ. ಹೆದರ್ಕೋಬೇಡ. ಹಾಂ, ನೀನೇನು ತಪ್ಪು ಮಾಡಿಲ್ಲ ಅಲ್ವಾ, ಹಾಡಿದೆಯಲ್ಲ ಅಷ್ಟು ಹಾಡಿದೆಯಲ್ಲ. ಆಮೇಲೆ ನೀನು ಹಾಡಿದಷ್ಟು ಸಾಹಿತ್ಯ ಸ್ಪಷ್ಟವಾಗಿ ಹಾಡಿದೆ, ಎಷ್ಟು ಹಾಡಿದೆಯೋ ಅಷ್ಟು ಹಾಡಿದೆ, ಅಷ್ಟು ಸಾಕು ಆಯಿತಾ, ಹೆದರ್ಕೋಬೇಡ. ಮೇಲಿಂದ ನೀನು ಫುಲ್ ಯೂಟ್ಯೂಬಲ್ಲಿ ರಿಸರ್ಚ್ ಮಾಡ್ತಿರ್ತೀಯ ತಾನೇ, ಅದು ಇದು ಅಂತ. ನೆಕ್ಸ್ಟ್ ನೀನು ರಿಸರ್ಚ್ ಮಾಡಬೇಕಾಗಿರೋದು ನಾನು ಸ್ಟೇಜ್ ಮೇಲೆ ಹೋದಾಗ ಹೇಗೆ ನಾನು ಭಯ ಪಟ್ಕೋಬಾರ್ದು, ನರ್ವಸ್ ಆಗಿದ ತಕ್ಷಣ ನಾನು ಏನು ಮಾಡಬೇಕು